ವೇತನ ಪರಿಷ್ಕರಣೆ ಹಾಗೂ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಈಗ ಸಾರಿಗೆ ನೌಕರು ಕೂಡ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಇವತ್ತು ಸಾಯಂಕಾಲವರೆಗೂ ಕೂಡ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಸಾರಿಗೆ ಯಾವ ರೀತಿ ಇದೊಂದು ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಿದ್ದೀವಿ. ಸದ್ಯ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಬಸ್ಗಳಿಗೆ ಕೊರತೆ ಇಲ್ಲ, ಎಂದಿನಂತೆ ಬಸ್ಗಳು ಕೂಡ ಸಂಚಾರನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ರಾಜ್ಯವ್ಯಾಪಿ ಏನು KSRTC ನೌಕರ ಸಂಘ ಇದೆ, ಇದು ಸರ್ಕಾರಕ್ಕೆ ಹಲವಾರು ದಿನಗಳಿಂದ ಬೇಡಿಕೆಯನ್ನು ಇಟ್ಟಿತ್ತು. ನಮಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಕೆಲವು ವಿವಿಧ ಬೇಡಿಕೆಗಳೇನಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ನಿಟ್ಟಿನಲ್ಲಿ ಹಲವಾರು ಬಾರಿ ಬೇಡಿಕೆಗಳನ್ನು ಇಟ್ಟಿತ್ತು. ಆದರೆ ಅದಕ್ಕೆ ಯಾವುದೇ ರೀತಿ ಸರ್ಕಾರ ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಏನು ಬೆಳಗಿನ ಜಾವನೇ ಮುಷ್ಕರ ಮಾಡಬೇಕಂತ ಒಂದು ನಿರ್ಧಾರವನ್ನು ಹಮ್ಮಿಕೊಂಡಿದ್ರು. ಅಲ್ಲದೆ ಸಾಯಂಕಾಲ 4 ಗಂಟೆವರೆಗೂ ಕೂಡ ಒಂದು ರೀತಿಯಲ್ಲಿ ಡೆಡ್ಲೈನ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದರ ನಂತರ ಏನು ಬಂದ್ ಮಾಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ತಗೊಳ್ಳಿಕ್ಕೂ ಕೂಡ ಏನು ಸಂಘಟನೆ ನಿರ್ಧಾರವಾಗಿದೆ. ಹೀಗಾಗಿ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ಬಸ್ಗಳ ಮುಷ್ಕರ ನಡೆದಿಲ್ಲ. ಎಂದಿನಂತೆ ಬಸ್ ಸಂಚಾರ ಕೂಡ ಸರಾಗವಾಗಿ ನಡೀತಾ ಇದೆ. ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣ ಹತ್ರ ಬರ್ತಾ ಇದ್ದಾರೆ. ಯಾವುದೇ ರೀತಿ ಸಂಚಾರಕ್ಕೆ ಏನು ಅಡೆತಡೆಯನ್ನು ಕೂಡ ಉಂಟಾಗಿಲ್ಲ. ಹೀಗಾಗಿ ಇಂದು ಸಾಯಂಕಾಲ 4 ಗಂಟೆ ನಂತರ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ, ಆಮೇಲೆ ಸರ್ಕಾರ ಇವರ ಸ್ಪಂದನೆಗೆ ಸ್ಪಂದನೆ ನೀಡ್ತಾರಾ ಇನ್ನೂ ನಟ್ಟನ್ನು ಕೂಡ ಕಾದು ನೋಡಬೇಕು. ನಂತರ ಸ್ಪಂದನೆ ನೀಡದೇ ಇದ್ದರೆ ಒಂದು ವೇಳೆ ಆ ನಂತರ ಬೆಳಗಾವಿಯಲ್ಲಿ ಬಸ್ ಸಂಚಾರ ಸಾಯಂಕಾಲ ನಂತರ ಓಡಾಟ ಆಗ್ತದ ಇಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.